ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಮಾಡ್ಬೇಕು ಮಾಡ್ಕೋಬೇಕಂತ, ಬಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೋಂಬೇರಿ ಆಗೋಕೆ ಅದನ್ನ ಇವಾಗ ನಾನು ನೋಡ್ಬೇಕು, ನಾನು ನೋಡಿಲ್ಲ, ಸುಮ್ಮನೆ ಅಲ್ಲಿ ಕೊಟ್ರ ಓಪನ್ ಮಾಡಿ ಹಿಂಗೆ ಏನೇನಿದೆ ಅಂತ ನೋಡ್ದೆ. ಇದನ್ನೆಲ್ಲ ಒಂದೇ ಸಲ ಆಡ್ ಮಾಡ್ಕೋಬೇಕು ಅಂತಿದೆ. ಭಯ ಎಣ್ಣೆ ಜೊತೆ ಆಟ ಆಡಕ್ ಹೋಗ್ಬಾರ್ದು. ಅದಕ್ಕೆ ನೋಡಿ ಹತ್ತಿರದಿಂದ ಈ ತರ ಕಾಣಿಸುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಫ್ರೆಂಡ್ಸ್, ಇವತ್ತು ಅಡ್ಗೆ ಮನೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಇವತ್ತು ಆಲ್ಮೋಸ್ಟ್ ಅಡ್ಗೆ ಮನೆಯಿಂದನೇ ವ್ಲಾಗ್ ಇರುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾನೊಂದ್ ಸ್ವಲ್ಪ ಏನಾದ್ರು ಕೆಲಸ ಮಾಡ್ಕೋಬೇಕು. ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಮಾಡ್ಕೋಬೇಕಂತ, ಬಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೋಂಬೇರಿ ಆಗೋಗ್ತೀನಿ, ಮಾಡೋದೇ ಇಲ್ಲ. ನಾಳೆ ಅನ್ಕೊಂಡು ಸೊ ಇವತ್ತು ಡಿಸೈಡ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫೈನಲಿ ಮಾಡ್ಕೊಬಿಡ್ಬೇಕು. ನಾಳೆ ಅಂತಂದ್ರೆ ಪಕ್ಕ ನಾನು ಮಾಡಲ್ಲ. ನೋಡೋಣ. ಇವತ್ತು ಆಲ್ಮೋಸ್ಟ್ ಅಡ್ಗೆ ಮನೆನೇ ವ್ಲಾಗ್ ಇರುತ್ತೆ. ಇವಾಗ ಫಸ್ಟ್ ನಾನು ಏನ್ ರೆಡಿ ಮಾಡ್ಕೋತೀನಿ ಅದನ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಫ್ರೆಂಡ್ ಆಫೀಸಲ್ಲಿ ಏನ್ ಕೊಟ್ಟಿದ್ರು ಅಂದ್ರೆ, ಊರಿಂದ ಏನೋ ತಗೊಂಡ್ ಬಂದಿದ್ರಂತೆ. ಗೆಣಸು ಎಲ್ಲ ತಗೊಂಡ್ ಬಂದಿದ್ದಾರೆ. ಅದನ್ನ ಇವಾಗ ಕೊಟ್ಟಿದ್ದಾರೆ. ಅದನ್ನ ಇವಾಗ ನಾನು ನೋಡ್ಬೇಕು, ನಾನು ನೋಡಿಲ್ಲ, ಸುಮ್ನೆ ಅಲ್ಲಿ ಕೊಟ್ರ ಓಪನ್ ಮಾಡಿ ಹಿಂಗೆ ಏನೇನಿದೆ ಅಂತ ನೋಡ್ದೆ. ಬಟ್ ಹೊರ್ಗಡೆ ತೆಗ್ದಿ ಏನೇನಿದೆ ಅಂತ ನೋಡಿಲ್ಲ. ಮತ್ ನಮ್ಮಮ್ಮ ಬಂದಾಗ ಓಪನ್ ಮಾಡಿ ಎಲ್ಲ ನೋಡ್ಬಿಟ್ಟು ಇದಕ್ಕೆ ಹಾಕಿದ್ದಾರೆ. ಇವಾಗ ನಾನು ಓಪನ್ ಮಾಡಿ ಏನೇನಿದೆ ಅಂತ ನೋಡ್ತೀನಿ. ಗೆಣಸಿದೆ, ಗೆಣಸ್ನ ನಾನು ಬೇಯಿಸ್ಕೋಬೇಕು. ಇವಾಗ ಬೇಯಕ್ಕಿರ್ತೀನಿ ಗೆಣಸು ಫಸ್ಟ್, ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡೋಣ. ಗೆಣಸ್ ತಿಂದ ಎಷ್ಟು ದಿನ ಆಯ್ತು ಗೊತ್ತಾ ಫ್ರೆಂಡ್ಸ್? ಏನಂದ್ರೆ ಹೊರ್ಗಡೆ ಫುಲ್ ಮೋಡ ಮುಚ್ಕೋಬಿಟ್ಟೈತೆ. ಹೆಂಗಾಗಿದೆ ಅಂದ್ರೆ ಸಂಜೆ ತರ ಫೀಲ್ ಆಗ್ತೈತೆ. ಆಗ್ಲೇ 6 o'clock 7 o'clock ತರ ಇದೆ ಹೊರ್ಗಡೆ. ಆ ತರ ಚಳಿನೂ ಹಾಗೆ ಇದೆ. ಏನಾದ್ರೂ ಬಿಸಿ ಯಾಕೆ ತಿನ್ಬೇಕಂತ ಅನಿಸ್ತು. ಹಾಗಾಗಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಗೆಣಸ್ನ ಬೇಯಿಸ್ತಿದ್ದೀನಿ. ನೋಡೋಣ. ಅದಾದ್ಮೇಲೆ ನಮ್ಮಮ್ಮನ್ ಕೇಳ್ತೀನಿ ಏನಾದ್ರು ಬಜ್ಜಿ ಮಾಡೋಣ ಅಂತ. ಬಟ್ ಬಜ್ಜಿ ಮಾಡಕ್ಕೆ ಮೆಣಸಿನಕಾಯಿ ಇಲ್ಲ ಅನ್ಸುತ್ತೆ. ನೋಡೋಣ ಏನಾಗುತ್ತೆ, ಅದನ್ನ ಮಾಡ್ಕೊಂಡು ತಿನ್ಬೇಕು. ಫಸ್ಟ್ ಗೆಣಸ್ನ ನಾನು ಬೇಯಕ್ಕಿಡ್ತೀನಿ. ಫಸ್ಟ್ ಮೈಕ್ ಹಾಕೋಬಿಡ್ತೀನಿ. ಓಕೆ, ಆಯ್ತು. ಇವಾಗ ಗೆಣಸಿದೆ ಫ್ರೆಂಡ್ಸ್, ಇಷ್ಟಿದೆ. ಫಸ್ಟ್ ಇದನ್ನ ವಾಶ್ ಮಾಡ್ಕೊಬಿಟ್ಟು ಆಮೇಲೆ ಬೇಯ್ಲಿಕ್ಕೆ ಹಾಕ್ತೀನಿ ನಾನು. ಫುಲ್ ಹಾಕ್ಬಿಡ್ತೀನಿ, ಹೇಗಿದ್ರು 3 ಜನಕ್ಕೂ ಆಗುತ್ತೆ ಅಂತ. ಇವಾಗ ಫಸ್ಟ್ ಅದನ್ನ ವಾಶ್ ಮಾಡ್ಕೊಬಿಡೋಣ. ಹಂಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮಣ್ಣೆಲ್ಲ ಹಾಗೆ ಉಳ್ಕೊಳುತ್ತೆ. ಸೊ ಅದಕ್ಕೇನೆ ಇದನ್ನೊಂದ್ ಸ್ವಲ್ಪ ಹೊತ್ತು ನೆನೆಯಾಕ್ಬಿಡ್ತೀನಿ. ನೀರಲ್ಲಿ ನೆನ್ಸಿಟ್ಟಿರ್ತೀನಿ, ಮಣ್ಣೆಲ್ಲ ಬಿಡ್ಕೊಳುತ್ತೆ. ಆಮೇಲೆ ಈಸಿ ಆಗುತ್ತೆ ನಾವು ಇದನ್ನ ವಾಶ್ ಮಾಡ್ಕೊಳಕ್ಕೆ. ಹಾಗಾಗಿ ಸ್ವಲ್ಪ ಹೊತ್ತು ನೀರಲ್ಲಿ ಇದನ್ನ ನೆನ್ಸಿಡ್ತೀನಿ. ನೋಡಿ, ನಿಂಬೆಹಣ್ಣಿದೆ. ಇದು ಆಕ್ಚುಲಿ ಇರ್ಲಿಕಾಯಿನೂ ಅಲ್ಲ, ಕಿರ್ಳಿಕಾಯಿನೂ ಅಲ್ಲ. ಉಪ್ಪಿನಕಾಯಿ ಹಾಕಕ್ಕೆ ಚಿತ್ರಾನ್ನಕ್ಕೆ ಹಾಕೋಬಹುದು ಅಂತ ಹೇಳಿದ್ರು. ಬಟ್ ನಮ್ಮಮ್ಮ ಇದು ನೋಡಿದ ತಕ್ಷಣ ಮೂಸಂಬಿ ಇದ್ದಂಗಿದೆ, ಮೂಸಂಬಿ ಅಂತ ಅಂದಿದ್ದಾರೆ. ಅಂದ್ರೆ ಕಿತ್ಲೆಹಣ್ಣು ಅಂತ ಹೇಳಿದ್ದಾರೆ. ಬಟ್ ನನ್ನ ಫ್ರೆಂಡ್ ಹೇಳಿದ್ದೇನೆ ಗೊತ್ತಾ, ಅದು ಕಿತ್ಲೆಹಣ್ಣು ತರನು ಇಲ್ಲ, ಸಿಕ್ಕಾಪಟ್ಟೆ ಹುಳಿ ಇದೆ, ತಿನ್ನಕ್ಕಾಗಲ್ಲ ಅಂತ ಹೇಳಿದ್ರು. ಇವಾಗ ಇಷ್ಟು ಇದೆ ಇದ್ರಲ್ಲಿ. ಏನದು ಚಿತ್ರಾನ್ನ ಮಾಡಿದಾಗ ಹಾಕೋಬೇಕು. ಇದನ್ನ ಒಂದ್ ಕಡೆ ಇಡ್ತೀನಿ. ಫ್ರಿಜ್ ಅಲ್ಲಿ ಇಡ್ಲಾ ಏನೋ ಗೊತ್ತಿಲ್ಲ, ನಮ್ಮಮ್ಮ ಎಲ್ಲಿ ಹೇಳ್ತಾರಲ್ಲಿ ಇಡ್ಬೇಕು. ಮತ್ತೆ ಬಾಳೆಹಣ್ಣು ಫ್ರೆಂಡ್ಸ್, ಕಾಯಿ ಇದೆ, ಹಣ್ಣಲ್ಲ. ಹಣ್ಣಾಗಕ್ ಮಡಗ್ಬೇಕು. ಹೀಗೆ ಮಡಗಿದ್ರೆ ಬೇಗ ಹಣ್ಣಾಗುತ್ತೆ. ಇದ್ರಲ್ಲೇ ಇವಾಗೆಲ್ಲ ಹಣ್ಣಾಗುತ್ತೆ ಹೇಳಿ, ಬೇಸಿಗೆನೂ ಅಲ್ಲ. ಇವಾಗ ಮೋಡ ಇಷ್ಟೊಂದು ಮುಚ್ಕೊಂಡ್ ಕೂತಿದೆ, ಹಣ್ಣು ಆಗಲ್ಲ. ಸೊ ಇದನ್ನ ಹೀಗೆ ಕವರ್ ಮಾಡ್ತೀನಿ. ಮತ್ತೆ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಗೊತ್ತಾ, ಒಂದ್ ಬಕೆಟ್ ಒಳಗೆ ಹಾಕಿ ಅದನ್ನ ಪ್ಲಾಸ್ಟಿಕ್ ಚೀಲ ಬರುತ್ತಲ್ಲ ಅದ್ರಲ್ಲಿ ಇಟ್ಟಿದ್ದು. ಹಣ್ಣು ಫುಲ್ ಹಣ್ಣಾಗೋಗಿತ್ತು, ನೋಡಿರ್ತೀರಾ ಲಾಸ್ಟ್ ಟೈಮ್. ಈ ಟೈಮು ನೋಡ್ತೀನಿ. ಇದ್ರಲ್ಲಿ ಇಡಲ್ಲ, ಒಂದು ಬಕೆಟ್ ಅಲ್ಲಿ ಹಾಕಿ ಬಕೆಟ್ ಕಲಿ ಏನಾದ್ರೂ ಕ್ಲೋಸ್ ಮಾಡ್ಬೇಕು. ಹುಲ್ಲೆಲ್ಲ ಇತ್ತು. ಹಳ್ಳಿ ಕಡೆ ಆದ್ರೆ ಹುಲ್ಲು ಎಲ್ಲ ಹಾಕಿ ಇಡ್ಬೋದು, ಬಟ್ ಇಲ್ಲಿ ಏನ್ ಇಡ್ಲಿಕ್ಕಾಗುತ್ತೆ. ಹಾಗಾಗಿ ನಾನು ಇದನ್ನ ಯಾವ್ದಾರ ಚೀಲಕ್ಕೆ ಹಾಕಿ ಮಡಗ್ಬೇಕು. ಸೊ ಇವಾಗ ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ನೋಡೋಣ. ಫ್ರೆಂಡ್ಸ್, ಮನೆ ಎಲ್ಲ ಫುಲ್ಲು ಕತ್ಲೆ ತರ ಇದೆ.
ಅಷ್ಟು ಮೋಡ ಮುಚ್ಕೊಂಡಿದೆ ಅದಕ್ಕೆ. ಸೊ ಡೋರ್ ಓಪನ್ ಮಾಡಿದೆ. ಡೋರ್ ಓಪನ್ ಮಾಡಾದ್ಮೇಲೆ ಒಂದ್ ಸ್ವಲ್ಪ ಬೆಳಕಾದ್ರೂ ಬರುತ್ತೆ, ಬಿಸ್ಲೇ ಇಲ್ವಲ್ಲ ಅದಕ್ಕೋಸ್ಕರ. ಸೊ ಇವಾಗ ಏನು ಗೊತ್ತಾ, ಏನ್ ರೆಡಿ ಮಾಡ್ಕೊಳ್ತಿದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಇವಾಗ ದಾಸವಾಳ ಎಲ್ಲ ಕಿತ್ಕೊ ಬಂದಿದ್ದೀನಿ. ಇದು ಸ್ವಲ್ಪ ಎಣ್ಣೆ ರೆಡಿ ಮಾಡ್ಕೊಳ್ಳೋಣ ಅಂತ ತಲೆಗೆ. ದಾಸವಾಳ ಎಲ್ಲ ಕಿತ್ಕೊಂಡ್ ಬಂದಿದ್ದೀನಿ, ಮತ್ತೆ ಎಲೆಗಳಿದಾವೆ. ಈ ಎಲೆ ಎಲ್ಲ ಸ್ವಲ್ಪ ಒರೆಸ್ಬೇಕು, ಧೂಳೆಲ್ಲ ಕೂತಿರುತ್ತೆ, ಅದಕ್ಕೋಸ್ಕರ ಎಲೆ ಎಲ್ಲ ಒರೆಸ್ಕೊಳ್ತೀನಿ. ಏನ್ ಮಾಡ್ತೀನಿ ಎಂತ ಅಂತ ಆಮೇಲೆ ತೋರಿಸ್ತೀನಿ. ಗೆಣಸ್ನ ಇವಾಗ ಮಣ್ಣೆಲ್ಲ ಹೋಗೋ ತರ ತೊಳೆದು ಇಟ್ಕೊಂಡಿದೀನಿ. ಸೊ ನೋಡಿ ಫುಲ್ ಪಿಂಕಿಶ್ ಆಗಿದೆ. ಬೇಯ್ಲಿಕ್ಕೆ ಇಡ್ತೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಫಸ್ಟ್ ಇವಾಗ ಇದನ್ನ ಬೇಯಿಸೋಣ. ಬೇಯ್ಲಿಕ್ಕೆ ಇಟ್ಕೋತೀನಿ ಇವಾಗ ಇದನ್ನ. ನಾನು ಕಟ್ಟೆಲ್ಲ ಮಾಡ್ಕೊಳಕ್ ಹೋಗಲ್ಲ, ಇದನ್ನ ಹಾಗೆ ಹಾಕೋತೀನಿ. ಇದನ್ನ ಅದಕ್ಕೆ ಎಷ್ಟು ಬೇಕಷ್ಟು ನೀರ್ ಹಾಕೋಬಿಟ್ಟಿದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಹಾಕ್ಬಿಡ್ತೀನಿ. 1 ಸ್ಪೂನು 1.5 ಸ್ಪೂನ್ ಸಾಕು. ಓಕೆ, ಕಾಣಿಸ್ತಿರ್ತೀನಿ. ಓಕೆ, ಇವಾಗ ರೆಡಿ ಮಾಡ್ಕೊಳ್ತೀನಿ. ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಆ ಕಡೆ ನಿಂತ್ಕೊಳ್ಳ ಈ ಕಡೆ ನಿಂತ್ಕೊಳ್ಳ ನಂಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಈ ಕಡೆ ನಿಂತ್ಕೊಬಿಡ್ತೀನಿ, ಹಿಂಗ್ ಆಗ್ತಾ ಇರ್ತೀನಿ. ನಿಮಗ್ ಕಾಣಿಸಿದ್ರೆ ಸಾಕು. ಸೊ ಇವಾಗ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನೋಡಿ. ಓಕೆ, ಇವಾಗ ನಾವ್ ಎಣ್ಣೆ, ನಾನು ಹೇಳಿದ್ದೆ ಲಾಸ್ಟ್ ಟೈಮು ನಾವು ಎಣ್ಣೆ ಕೊಂಡಲ್ಲ, ಊರಿಂದನೇ ತಗೋಬರ್ತೀವಿ ಅಂತ. ಇವಾಗ ನೋಡಿ ಈ ಎಣ್ಣೆ ಸ್ವಲ್ಪ ಚಳಿ ಇರೋದಕ್ಕೆ ಗಟ್ಟಿ ಆಗಿದೆ. ಇದೇ ಎಣ್ಣೆ ಹಾಕೊಳ್ತೀನಿ ಇವಾಗ. ಫ್ರೆಂಡ್ಸ್, ನಾನು ಏನ್ ಮಾಡಿದೆ ಗೊತ್ತಾ, ಇವಾಗ ಪಾತ್ರೆ ಚೇಂಜ್ ಮಾಡಿದೀನಿ. ಅದು ಏನಾದ್ರೂ ನಾವು ಖಾರ ಅಂದ್ರೆ ಸಾಂಬಾರ್ ಗಿಂಬರ್ ಮಾಡ್ಕೊಂಡಿದ್ರೆ ಸುಮ್ಮನೆ ಅದು ಖಾರ ಟೇಸ್ಟ್ ಬರುತ್ತೆ, ತಿನ್ನಲ್ಲ. ಆದ್ರೂ ತಲೆಗೆ ಬೇಡ ಅಂತ, ಯಾಕೆ ಬೇಕು ಅಂತ ಇವಾಗ ಸ್ಟೀಲ್ ಪಾತ್ರೆಗೆ ಹಾಕೊಂಡಿದೀನಿ. ನಾವು ಅದ್ರಲ್ಲಿ ಏನು ಖಾರ ಎಲ್ಲ ಮಾಡ್ಕೊಳ್ಳಲ್ಲ, ಹಾಗಾಗಿ ಇವಾಗ ಮತ್ತೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ನಾನು. ನಾನು ತಗೊಂಡಿರೋದು ಇವಾಗ ಇದರಲ್ಲಿ, ಈ ಪಾತ್ರೆಯಲ್ಲಿ ಇಷ್ಟು ಎಣ್ಣೆ ತಗೊಂಡಿರೋದು, ಕಾಣಿಸ್ತಿರ್ಬೋದಂತ ಅನ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಇಷ್ಟು ತಗೊಂಡಿರೋದು ನಾನು. ಇಲ್ಲಿ ದಾಸವಾಳ ಹೂವು ಇದೆ, ಮತ್ತೆ ದಾಸವಾಳ ಎಲೆ ಇದೆ, ಮತ್ತೆ ಕರ್ಬೇವು ಸೊಪ್ಪಿದೆ, ಮೆಂತ್ಯ ಇದೆ. ಬೇಕಂದ್ರೆ ನಿಮ್ಗೆ ಅಲೋವೆರಾನ ಯೂಸ್ ಮಾಡ್ಕೋಬಹುದು. ನನ್ಗೆ ಅಲೋವೆರಾ ಆಗ್ ಬರಲ್ಲ, ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ. ಆಪ್ಷನಲ್ ಅಲ್ಲ, ಬೇಕಂದ್ರೆ ನಿಮ್ಗೆ ಆಗತ್ತೆ ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಇನ್ನೊಂದೇನಂದ್ರೆ ಇದನ್ನ ಹಾಕೋಬಹುದು, ಈರುಳ್ಳಿ ಆಡ್ ಮಾಡ್ಕೋಬಹುದು. ನಾನು ಈರುಳ್ಳಿನ ಆಡ್ ಮಾಡ್ತಾ ಇಲ್ಲ, ನಿಮಗೆ ಬೇಕಾದ್ರೆ ಈರುಳ್ಳಿ ಆಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇವೆಲ್ಲಾನು ಹಾಕೊಳ್ತೀನಿ. ಫಸ್ಟ್ ಸ್ವಲ್ಪ ದೂರನೇ ನಿಂತ್ಕೊಂಡ್ರೆ ಬೆಟರು. ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಚುರ್ ಅನ್ಬಿಡುತ್ತೆ. ಫಸ್ಟ್ ನಾನು ಕರ್ಬೇವಿನ ಸೊಪ್ಪು ಹಾಕಲ್ಲ, ಹೂವು ಹಾಕ್ಬಿಡ್ತೇನೆ. ಓಕೆ, ಇವಾಗ ಒಂದ್ ಸ್ವಲ್ಪ ಬಿಸಿ ಆಗಿದೆ. ಇದನ್ನೆಲ್ಲ ಒಂದೇ ಸಲ ಆಡ್ ಮಾಡ್ಕೋಬೇಕು ಅಂತಿದೆ. ಭಯ ಫ್ರೆಂಡ್ಸ್, ಎಣ್ಣೆ ಜೊತೆ ಆಟ ಆಡಕ್ ಹೋಗ್ಬಾರ್ದು, ಅದಕ್ಕೆ ಯಾಕೆ ಬೇಕು ಆಮೇಲೆ. ಸೊ ಇವಾಗ ನೋಡಿ ಎಲ್ಲ ಹಾಕೊಂಡಿದ್ದೀನಾ. ಚಟ್ಪಟ್ ಅಂತಿಲ್ಲ, ಯಾಕೆ ಗೊತ್ತಾ, ಏನ್ಕೆ ಅಂತ ನನಗ್ ಗೊತ್ತು. ಯಾವ್ದ್ರಲ್ಲೂ ನೀರಿಲ್ಲ, ನಾನ್ ನೀರಿನ ಅಂಶ ಎಲ್ಲ ಹೋಗಿಸ್ಕೊಂಡಿದೀನಿ. ಪಾತ್ರೆಲ್ಲೂ ನೀರ್ ಇರ್ಲಿಲ್ಲ, ಎಣ್ಣೆಲೂ ನಾನ್ ನೀರ್ ಬೀಳಿಸ್ಕೊಂಡಿಲ್ಲ, ಎಲೆಗಳಲ್ಲಿ ನೀರಿಲ್ಲ. ಹಾಗಾಗಿ ಅದು ಚಟ್ಪಟ್ ಅಂತಿಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಚಟಾಪಟ್ ಅಂತಿತ್ತು. ಹತ್ರದಿಂದ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಹತ್ರದಿಂದ ಈ ತರ ಕಾಣಿಸುತ್ತೆ. ಕಲರ್ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಬರ್ತಿದೆ ಎಲ್ಲಾದ್ರೂನು. ಅದ್ ನೋಡಿ ಬಬಲ್ಸ್ ಬರುತ್ತಲ್ಲ, ಅವಾಗ ಹೊಡೆದೋಗ್ಬಿಡುತ್ತೆ ಅಂತ ಭಯ ನನ್ಗೆ. ಆ ಬಬಲ್ಸ್ ಏನಾದ್ರು ಹೊಡೆದೋದ್ರೆ ಛಟ್ ಅಂತ ಸೌಂಡ್ ಬರುತ್ತೆ, ಅವಾಗ ಪಟ್ ಅಂತ ನಮ್ಮ ಮೈ ಮೇಲೆ ಬೀಳುತ್ತೆ. ಅದಕ್ಕೆ ನೋಡಿ ಇವಾಗ
ಎಣ್ಣೆ ಬೆಂದಿದೆ, ತೋರಿಸ್ತೀನಿ ಹೇಗಿದೆ ಅಂತ. ಕಲರು ಆಲ್ಮೋಸ್ಟ್ ಎಲ್ಲ ಫುಲ್ ಚೇಂಜ್ ಆಗೋಗಿದೆ. ಇದು ಅಷ್ಟೇ ಬೆಲ್ಲ ಬ್ರೌನ್ ಕಲರ್ ಆಗಿದೆ. ಹಿಂದೈತೆ ನೋಡಿ ಫ್ರೆಂಡ್ಸ್, ಕಲರ್ ನೋಡಿ. ಇಲ್ಲಿ ವೈಟ್ ಇತ್ತಲ್ವಾ, ನಿಮಗೆ ಸ್ಟಾರ್ಟಿಂಗ್ ತೋರಿಸಿದಾಗ ಕಲರ್ ಎಣ್ಣೆದು ಯಾವ ತರ ಇತ್ತು, ಇವಾಗ ನೋಡಿ ಯಾವ ತರ ಆಗಿದೆ. ಈ ಕಲರ್ ಬರಬೇಕು, ಅದ್ರದ್ದೆಲ್ಲ ಬಿಡ್ಕೋಬೇಕು. ಅದ್ರ ಫ್ಲೇವರ್ಸ್ ಎಲ್ಲ ಬಿಡ್ಕೊಂಡಾದ್ಮೇಲೆ ಎಲೆದು, ಹೂವದು, ಮತ್ತೆ ಇನ್ಯಾವ್ದ್ರದ್ದಿದೆ, ಕರ್ಬೇವಿನ ಸೊಪ್ಪು, ಮೆಂತ್ಯ, ಇದ್ರದ್ದೆಲ್ಲ ಬಿಡ್ಕೊಂಡಾದ್ಮೇಲೆ ಕಲರ್ ಈ ತರ ಬರುತ್ತೆ. ಕಂಪ್ಲೀಟ್ಲಿ ಈ ತರ ಚೇಂಜ್ ಆದ್ರೆ ನಮ್ಗೆ ಎಣ್ಣೆ ಆಗಿದೆ ಅಂತ. ಇವಾಗ ಇದಾಗಿದೆ, ನಾನು ಆಫ್ ಮಾಡ್ಕೊಳ್ತೀನಿ. ಸಾಕು, ಇಷ್ಟು ಆದ್ರೆ ಸಾಕು. ಮೀಡಿಯಂ ಫ್ಲೇಮ್ ಅಲ್ಲಿನೇ ಬಿಸಿ ಮಾಡ್ಕೊಳ್ಳಿ ಇದನ್ನ. ಏನಾಗಲ್ಲ, ಒಂದೇ ವಿಷಲ್ ಕುಗ್ಸಿದ್ದು, ಒಂದಲ್ಲ, ಸುಮ್ನೆ ದಮ್ ಕಟ್ಬೇಕಷ್ಟೇ. ಹೌದಾ? ಬೆಂದೋಯ್ತವೆ. ಅಲ್ಲೇ ಜಾಸ್ತಿ ಬೆಂದಿಲ್ಲ ತಾನೆ. ನೋಡಿ ಗೆಣಸು ಇವಾಗ ಬೆಂದೈತೆ. ತಣ್ಣು ಕೈಯೆಲ್ಲ ಕೋಲ್ಡು, ಸಿಕ್ಕಾಪಟ್ಟೆ ಚಳಿ ನೋಡಿ. ಫುಲ್ಲು ಬಿಸಿ ಅಲ್ವಾ, ಅದಕ್ಕೆ ಮುಚ್ಕೊಂಡು ಜಾಸ್ತಿ ಬಿಸಿ ಇಲ್ಲ. ಇಷ್ಟೊತ್ತಾಯ್ತು ಬಿಸಿ ಮಾಡಿ. ಏನು ಕುಕ್ಕರ್ ಬಿಸಿ ಜಾಸ್ತಿ ಬಿಸಿ ಇಲ್ಲ ಅನ್ಸುತ್ತೆ. ಐತೆ, ವಾಹ್, ಇನ್ನೂ ಐತೆ ನೋಡಿ ಫ್ರೆಂಡ್ಸ್. ಎಷ್ಟೊತ್ತಾಯ್ತು ಗೊತ್ತಾ? ಆಗ್ಲೇ ನನ್ ಮಾಡಕ್ಕಿದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು ಕುತ್ಕೊಂಡು, ನಿಂತ್ಕೊಂಡು, ಸ್ವಲ್ಪ ಹೊತ್ತು ಮಲ್ಕೊಂಡು ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಿನ್ನೂ ಬಿಸಿ ಇದೆ. ನಮ್ಮಮ್ಮ ಗೆಣಸನ್ನ ಹಾಕೊಳಕ್ ಬಂದಿದ್ದಾರೆ, ಬಿಡ್ಸ್ಕೊಂಡು ತಿನ್ನಕ್ಕಿ. ನಂಗೂ ಹಾಕೊಡು. ಬಿಡ್ಸಮ್ಮ. ಒಂದ್ ಪ್ಲೇಟ್ ಇಲ್ಲ. ವಿಡಿಯೋದಲ್ಲಿ ಹೊರಗಡೆ ಫುಲ್ ಬೆಳಕಿರೋ ತರ ಕಾಣಿಸ್ತೈತೆ. ಇಲ್ಲೇ ಇದೆಯಾ ತಾನೆ? ಅಲ್ಲೇ ಇದ್ಬಿಟ್ರೆ ನಾನು ಎಲ್ಲ ನೋಡಲ್ಲ. ಹಿಂಗ್ ಬೇಯಬಾರ್ದು, ಹಿಂಗ್ ಚೆನ್ನಾಗಿ ಬೇಯ್ಬೇಕು. ಜಾಸ್ತಿ ಬೆಂದಿರಲ್ಲ ಮೇಲ್ಗಡೆ ಹಿಂಗ್ ಅನಿಸ್ತೈತೆ, ಒಳಗಡೆ ಎಲ್ಲ ಬೆಂದೈತಿ. ಕೂಗಿಸ್ಬಾರ್ದು ಇವತ್ತು ಗೆಣಸು. ಇದನ್ನ ಯಾವ್ದು ಮರದ ಗೆಣಸು ಬೇಯಿಸ್ಬೋದು, ಇದನ್ನ ಸಿಹಿ ಗೆಣಸು ಕೂಗಿಸ್ಬಾರ್ದು. ಹೌದಾ? ಮರ್ಗೆಣಸ ಜಾಸ್ತಿ ಬೇಯಿಸ್ಬೋದು. ಸ್ವಲ್ಪ ಹಂಗೆ ಗಟ್ಟಿ ಇದ್ರೆ ತಿನ್ನಕ್ ಚಂದ. ಇದು ಉಪ್ಪೆಲ್ಲ ಹೇಗಿದೆ? ಮಾಡಕ್ ಚಂದ. ಮಾಡ್ಬೋದಾಗಿತ್ತಲ್ಲಮ್ಮ. ಉಪ್ಪು ಹಾಕ್ಬಿಟ್ಟಿದ್ದೀನಿ. ಅಯ್ಯಯ್ಯೋ ಎಲ್ಲ ಬೇಯಿಸ್ಬಿಟ್ಟಿದೀನಿ. ಇಲ್ಲಾಂದ್ರೆ ಒಬ್ಬಟ್ಟು ಮಾಡ್ಕೋಬೋದಾಗಿತ್ತು. ಮಾಡೋದು ಅಲ್ಲ, ಉಪ್ಪು ಹಾಕಿರೋದು ಏನಾಗಲ್ಲ ತಾನೆ. ಉಪ್ಪು ಹಾಕಿರೋದನ್ನು ಇವಾಗ ಏನಾದ್ರೂ ನಾವು ಸ್ವೀಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಉಪ್ಪು ಹಾಕ್ತಿವಿ. ಇದೇನಾಗಲ್ಲ, ಹಾಕ್ಬೋದಾಗಿತ್ತು. ಮಾಡದಾ? ಚೆನ್ನ ಸೊಪ್ಪು ಹಾಕ್ತೈತಿ. ಹೌದಾ? ನೀನ್ ಹೇಳ್ಬೇಕಾಗಿತ್ತಾನೆ. ಕೂಗುಸಿದ್ಯಲ್ಲ. ಏನಾಗಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿರಲ್ಲ, ತಿನ್ನಕ್ ಚೆನ್ನಾಗಿರಲ್ಲ. ಇವಾಗ ಇನ್ನೂ ಇಷ್ಟು ಗೆಣಸಿದೆ. ನನ್ನ ತಂಗಿ ಬಂದ್ಮೇಲೆ ನನ್ನ ತಂಗಿಗೂ ಆಗುತ್ತೆ. ಅದಾದ್ಮೇಲೆ ನೋಡಿ ಎಣ್ಣೆ ನೋಡಿ ಇಲ್ಲಿ ಯಾವ ತರ ಬ್ಲ್ಯಾಕ್ ಆಗೋದಿದೆ ಫುಲ್ಲು. ನೋಡಿ ಇದು ಫುಲ್ಲು ಬೆಂದಿರುತ್ತಲ್ವಾ, ನಾವು ತಣ್ಣಗಾಗಕ್ಕೆ ಇಟ್ಟಾಗ ಅದು ಈ ತರ ಆಗುತ್ತೆ. ಈ ತರ ಆಗ್ಬೇಕು. ಈ ತರ ಆದ್ರೇನೆ ಅದ್ರ ಫ್ಲೇವರ್ಸ್ ಎಲ್ಲ ಅದು ಕಂಪ್ಲೀಟ್ ಆಗಿ ಬಿಟ್ಕೊಳ್ಳೋದು. ಇದನ್ನ ಆಮೇಲೆ ಫಿಲ್ಟರ್ ಮಾಡ್ಕೋತೀನಿ. ನಾನು ಗೆಣಸು ತಿಂತಾ ಇದ್ದೀನಿ. ನಾನು ಬಜ್ಜಿ ಮೆಣಸಿನ್ಕಾಯಿ ಇಲ್ಲ ಅನ್ಕೊಂಡಿದ್ದೆ, ಬಜ್ಜಿ ಮೆಣಸಿನ್ಕಾಯಿ ಇದೆಯಾ ಅಂತ. ಸೊ ಬಜ್ಜಿ ಮಾಡ್ಕೊಳ್ಳೋಣ. ಇವಾಗ ಬಜ್ಜಿ ಮಾಡ್ಲಿಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಮತ್ತೆ ಕ್ಯಾಪ್ಸಿಕಮ್ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಜ್ಜಿ ಮಾಡ್ಕೋಬೇಕು. ಫಸ್ಟ್ ಏನಂದ್ರೆ ಇಲ್ಲಿ ಕ್ಯಾಪ್ಸಿಕಮ್ನ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವ ತರ ಅಂತ ತೋರಿಸ್ತೀನಿ. ಇವಾಗ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕೊಳ್ತೀನಿ. ಸ್ವಲ್ಪ ಹಾಕೋಬೇಕು. ಇದೇ ಬಾಣ್ಲಿಗೆ ನಾನು ಇವಾಗ ಬಜ್ಜಿ ಮಾಡ್ಕೊಳ್ತೀನಿ. ಆಯ್ತಾ? ಇವಾಗ ಒಂದು ಸ್ವಲ್ಪ ಲೈಟಾಗಿ ಹಾಕೊಳ್ತೀನಿ ಎಣ್ಣೆನ. ಸಾಕು. ಆಮೇಲೆ ಬಜ್ಜಿ ಮಾಡ್ಕೋಬೇಕಾದ್ರೆ ಎಣ್ಣೆ ಹಾಕಿದ್ರೆ ಆಯ್ತು. ಇವಾಗ ಇದು ಬಿಸಿ ಆಗಿದೆ ಅಲ್ವಾ, ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕೊಳ್ತೀನಿ. ಬಜ್ಜಿ ಮೆಣಸಿನ್ಕಾಯಿ ಹಾಕೋಬಾರ್ದು ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಮಾತ್ರ ಹಾಕೊಳ್ತಾ ಇರೋದು. ಸೊ
ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಆಗ್ಲೇ ಕಡಲೆ ಹಿಟ್ಟಿಗೆ ನಾವು ಉಪ್ಪು ಹಾಕೊಂಡಿರ್ತೀವಿ, ಹಾಗಾಗಿ ಸ್ವಲ್ಪ ಹಾಕೋಬೇಕು, ಇಲ್ಲಾಂದ್ರೆ ಜಾಸ್ತಿ ಉಪ್ಪಾಗೋಗುತ್ತೆ. ಇದನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಗೊತ್ತಾ, ಇದೊಂದು ಸ್ವಲ್ಪ ಹಸಿ ಹಸಿ ತರ ಇರುತ್ತೆ. ನಾವು ಡೈರೆಕ್ಟ್ ಬಜ್ಜಿ ಮಾಡ್ಕೊಂಡ್ರೆ ಹಸಿ ವಾಸನೆ ತರ ಇರುತ್ತೆ, ಮತ್ತೆ ಹಸಿಯಾಗೆ ತಿನ್ನಂಗಾಗುತ್ತೆ. ಬಜ್ಜಿ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಉಪ್ಪು ಕೂಡ ಹಿಡಿಯುತ್ತೆ ಇವಾಗ ಫ್ರೈ ಮಾಡ್ಕೊಂಡ್ರೆ. ಹಾಗಾಗಿ ಇವಾಗ ನಾನು ಇದನ್ನ ಒಂಚೂರು ಬ್ರೌನ್ ಕಲರ್ಗೆ ಟರ್ನ್ ಆಗೋ ಅಷ್ಟು ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಸ್ವಲ್ಪ ಇದನ್ನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೈ ಆಗಿದೆ. ಈ ತರ ನೋಡಿ, ಈ ತರ ಮಾಡ್ಕೋಬೇಕು. ಈ ತರ ಕಲರ್ ಕೂಡ ಚೇಂಜ್ ಆಗ್ಬೇಕು. ಇದನ್ನ ಒಂದು ಪ್ಲೇಟ್ಗೆ ಎತ್ ಮಾಡಿಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದೆ, ಇದು ಬಿಸಿ ಆಗಿದೆ. ಸೊ ಇನ್ನೊಂದೇನು ಗೊತ್ತಾ, ಈಸಿ ಮೆಥಡ್ ಹೇಳ್ಕೊಡ್ತೀನಿ ಬಜ್ಜಿ ಮಾಡ್ಬೇಕಾದ್ರೆ. ಅದೇನು ಅಂತ ಇವಾಗ ನೋಡ್ಬೋದು. ಒಂದು ಗ್ಲಾಸ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹದ ನೋಡ್ಕೊಳಕ್ಕೆ ಅಂತ ಹಾಕೊಂಡಿದ್ದೆ ಫಸ್ಟೇ. ಸೊ ಈಗೇನ್ ಮಾಡ್ಬೇಕಂದ್ರೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನ ನೋಡಿ ಫಸ್ಟು ಈ ತರ ಹಾಕೋಬೇಕು. ಎಣ್ಣೆ ಕಾದಿದೆ. ಎಣ್ಣೆ ಕಾದಾದ್ಮೇಲೆ ನಾನು ಇವಾಗ ಮಾಡ್ತೀನಿ ನೋಡಿ. ಇವಾಗ ನೋಡಿ ಎಷ್ಟು ಈಸಿ ಮೆಥಡ್. ಅದ್ರಲ್ಲಿ ಹಿಂಗ್ ತಗೊಂಡು ಹಿಂಗ್ ಹಾಕಿ ಮಾಡೋ ಅಷ್ಟರಲ್ಲಿ ಕಷ್ಟ ಅನ್ಸುತ್ತೆ. ಇವಾಗ ಇದಾಯ್ತಲ್ಲ, ಸೊ ಇವಾಗ ಈ ತರ ಸಾಂಬಾರ್ ಕೂಡ ನೋಡಿ ಬಿಸಿ ಆಗ್ತಿದೆ. ಸೊ ಸಾಂಬಾರ್ ಬಿಸಿ ಆಗಿದ ತಕ್ಷಣ ಇವಾಗ ಊಟ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಬಿಸಿ ಆಗ್ಲಿ ಅಂತ ನೋಡಿ. ಇವಾಗ ಸಾಂಬಾರ್ ಕೂಡ ಆಯ್ತು, ಬಿಸಿ ಆಯ್ತು. ನಮ್ಮ ಅಮ್ಮಂಗೆ ನನಗೆ ಊಟನ ಹಾಕೊಂಡಿದ್ದೀನಿ. ಹೋಗಿ ಊಟ ಮಾಡ್ಕೋಬೇಕು. ಜೊತೆಗೆ ಬಜ್ಜಿ ಅಲ್ಲೂ ಹೋಗಿ ಫುಲ್ ಬಜ್ಜಿ ಮಾಡಿದ್ನಲ್ಲ, ಅದು ನಮ್ಮ ಅಮ್ಮನ ಮುಂದೆ ತಟ್ಟೆಲ್ಲ ಇಟ್ಟಿದ್ದೀನಿ. ಅದನ್ನು ಹೋಗಿ ತಿನ್ಬೇಕು. ಸೊ ಇವಾಗ ನಮ್ಮ ಅಮ್ಮಂಗೆ ಹೋಗಿ ಊಟ ಕೊಡ್ತೀನಿ. ಊಟ ಕೊಡೋಣ. ಅಮ್ಮ ಕೈ ತೊಳೆದಿದ್ಯಾ? ಸ್ವಲ್ಪ ಸೌಂಡ್ ಮ್ಯೂಟ್ ಮಾಡಿ ಮಮ್ಮಿ. ಬಟ್ಟೆ ಹೇಳಿ ಹೇಳಿದ್ದೀನಿ. ಆಯ್ತು ತಗೊಳ್ಳಿ. ಕೈ ತೊಳ್ದಾ? ಬಜ್ಜಿ ಚೆನ್ನಾಗಿ ಬಂದೈತಾ ಫ್ರೆಂಡ್ಸ್? ನಿಜ ಹೇಳ್ಬೇಕಂದ್ರೆ ನನ್ನ ಕೈಯಲ್ಲಿ ಬಜ್ಜಿ ಚೆನ್ನಾಗಿ ಬರಲ್ಲ. ನಮ್ಮಮ್ಮ ಚೆನ್ನಾಗಿ ಮಾಡು ಅಂತಾರೆ. ಇವಾಗ ಚೆನ್ನಾಗಿ ಬಂದೈತೆ ತಾನೆ? ಚೆನ್ನಾಗೆ ಸರಿ. ಇವಾಗ ನಾನು ಹೋಗಿ ಊಟ ಮಾಡ್ಕೊಳ್ತೇನೆ. ಸಾಂಬಾರ್ ಆಫ್ ಮಾಡ್ಲಾ? ಐತೆ. ಈ ಟೈಮಲ್ಲಿ ಬೆಡ್ಶೀಟ್ನ ಗುಬ್ರ ಹಾಕೊಂಡು ಮಲ್ಕೊಳ್ಳೋ ತರ ಆಗುತ್ತೆ. ಅಷ್ಟು ಚಳಿ ಐತೆ ಅದಕ್ಕೆ. ಓಕೆ ಫ್ರೆಂಡ್ಸ್, ಊಟ ಮಾಡ್ಕೊಂಡು ಸಿಗ್ತೇನೆ. ಸರಿ, ಇವಾಗ ಆಯ್ತು ಎಣ್ಣೆ ಹಚ್ಚು ಫ್ರೆಂಡ್ಸ್. ಇವಾಗ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಅವಾಗಲೇ ಬಿಸಿ ಮಾಡ್ಕೊಂಡಿದ್ವಲ್ಲ ಅದೇ ಎಣ್ಣೆ, ಅದನ್ನ ಬೆಳಗ್ಗೆಗೆ ಬಸ್ತಿಡ್ತೀನಿ ಬೇರೆ ಬಾಟಲ್ಗೆ. ಸೊ ಬೇರೆ ಬಾಟಲ್ಗೆ ಹಾಕೋಕ್ಕಿಂತ ಮುಂಚೆ ಇವಾಗ ಅದರಲ್ಲೇ ಹಾಕಿಸ್ಕೊಬಿಡ್ತೇನೆ. ಇವಾಗ ಹಾಕೊಂಡು ಬೆಳಗ್ಗೆಗೆ ಹೆಡ್ ಬಾತ್ ಮಾಡೋದಷ್ಟೇ. ಈ ಕಡೆ ಸೈಡ್ ಮಾಡಮ್ಮ, ಅದೇ ಮಸಾಜ್ ತರ ಮಾಡಮ್ಮ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಹಾಗೆ ಗುಡ್ ನೈಟ್.